ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮೂರ ಹಬ್ಬ ಡೇ 2 ವ್ಲಾಗ್. ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇರೋದು ಕುಣಿಗಲ್ ತಾಲೂಕಿನ ಉಜ್ಜಿನಿ ಗ್ರಾಮಕ್ಕೆ. ಇಲ್ಲಿನ ಚೌಡೇಶ್ವರಿ ಜಾತ್ರೆ ಅಂದರೆ ಬರೀ ಹಬ್ಬ ಅಲ್ಲ, ಅದು ಏಷ್ಯಾದಲ್ಲೇ ಅತಿ ದೊಡ್ಡ ಕೊಂಡಕ್ಕೆ ಫೇಮಸ್ಸು. ಬನ್ನಿ ಈ ವಿಶೇಷ ಜಾತ್ರೆ ವೈಭವನ ಒಟ್ಟಾಗಿ ನೋಡೋಣ. 60 ಅಡಿಗೂ ಹೆಚ್ಚು ಉದ್ದದ ಅಗ್ನಿಕೊಂಡ ಇರುತ್ತೆ. ಇಲ್ಲಿ ಎಷ್ಟೊಂದು ಜನ ಕೊಂಡು ಸೌದೆ ತೊಗೊಂಡ್ಬರ್ತಾರೆ ಸುತ್ತಮುತ್ತ ಊರುಗಳಿಂದ. ಇದು ನಮ್ಮೂರಿಂದ ಹೋಗ್ತಾ ಇರೋದು, ಎಲೆಕಡಕ್ಲಿಂದ ಹೋಗ್ತಾ ಇರೋ ಕೊಂಡದ ಸೌದೆ. ಇದೆಲ್ಲ ಹೋದಾದ್ಮೇಲೆ ಅವರೆಲ್ಲ ಫುಲ್ಲು ಜೋಡಿಸಿರ್ತಾರೆ. ಜೋಡಿಸಾದ್ಮೇಲೆ ನಾವು ಈವ್ನಿಂಗ್ ಹೋಗ್ತೀವಿ. ಈವ್ನಿಂಗು ಕೊಂಡಕ್ಕೆ ಬೆಂಕಿ ಹಚ್ತಾರಲ್ಲ, ಆ ಟೈಮಲ್ಲಿ ಹೋಗಿ ನೋಡ್ಕೊಂಡು ಬರ್ತೀವಿ. ಇಲ್ಲಾಂದರೆ ಇದೆಲ್ಲ ಕೊಂಡು ಸೌದೆ ಹೋದರೆ ನಮಗಂತೂ ಹೋಗೋಕ್ಕೆ ಜಾಗನೇ ಇರೋದಿಲ್ಲ, ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಇದು ನಮ್ಮ ಮಾಮ ಅವರು ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಾಯಿದ್ದಾರೆ ಕೊಂಡು ಸೌದೆ. ನನ್ನ ಮಗ, ನಮ್ಮ ಮಾಮ, ನಾವು ಅದೆಲ್ಲ ಹೋಗಿ ಅವರೆಲ್ಲ ಜೋಡಿಸಾದ್ಮೇಲೆ ಈವ್ನಿಂಗ್ ಹೋದ್ವಿ. ಇನ್ನೇನು ಅದಕ್ಕೆ ಬೆಂಕಿ ಹಚ್ಚೋ ಟೈಮಲ್ಲಿ ಹೋದ್ವಿ ನಾವು. ಯಾಕೆಂದರೆ ಸ್ವಲ್ಪ ಜನ ಕಮ್ಮಿ ಆಗಿರ್ತಾರೆ, ಆವಾಗ ನೋಡ್ಕೊಂಡು ಬರ್ಬೋದು, ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಹೋದ್ವಿ. ಇದೆಲ್ಲ ಇವರು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನೋಡಿ ಈ ಥರ ಬೆಂಕಿ ಹಚ್ತಾರೆ. ಇದನ್ನು ಹೇಳ್ತಾರೆ ಲಾಸ್ಟ್ ಇಯರ್ದು ಕೆಂಡ ತೊಗೊಂಡು ಅದರಿಂದ ಹಚ್ತಾರೆ. ಕೆಂಡ ಹಾಗೆ ಇರುತ್ತೆ ಕೆಳಗಡೆ ಅಂತ ಮುಚ್ಚಿರ್ತಾರಲ್ಲ, ಕೊಂಡ ಅದ್ರ ಕೆಳಗಡೆ ಇರುತ್ತೆ ಅಂತ. ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲಿ ನಿಂತ್ಕೊಳ್ಳೋಕೆ ಸಹ ಜಾಗ ಇಲ್ಲ. ನೋಡಿ ಎಷ್ಟು ಜನ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಮೊಬೈಲಲ್ಲಿ ವೀಡಿಯೋ ಮಾಡೋರೆ. ಮತ್ತು ತುಂಬ ಅಲ್ಲಿ ನಾವಂತೂ ಹೋಗಿರಲಿಲ್ಲ, ನನ್ನ ತಮ್ಮಂಗೆ ಹೇಳ್ಬಿಟ್ಟಿದೆ ವೀಡಿಯೋ ಮಾಡಿಕೊಡು ಅಂತ. ನಾವು ಅದ್ರ ಬ್ಯಾಕ್ ಸೈಡ್ ನಿಂತಿದ್ವಿ. ಅವರು ಎಲ್ಲಿದ್ದು ಹಚ್ತಾರೆ ಅಲ್ಲಂತೂ ನಿಂತ್ಕೊಂಡು ನೋಡೋಕ್ಕಾಗಲ್ಲ. ನಾವು ಈ ಸೈಡ್ ಇದ್ವಿ, ಅವರು ಬೆಂಕಿ ಆ ಕಡೆ ಹಚ್ಚಿದ್ದಾರೆ ಅವರು ಪೂಜೆ ಎಲ್ಲ ಮಾಡಿ. ಇದಾದಮೇಲೆ ಹಾಗೆ ಸ್ವಲ್ಪ ಜಾತ್ರೆಲೆಲ್ಲ ಓಡಾಡಿಕೊಂಡು ನಾನು ಈ ವಿಡಿಯೋನ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ. ಫಸ್ಟ್ ಟೈಮು ನಾನು ಈ ಥರ ಬಳೆ ಹಾಕ್ಸ್ಕೊತಾ ಇರೋದು. ನಾನು ಯಾವತ್ತೂ ಈ ಥರ ಬಳೆ ಹಾಕ್ಸ್ಕೊಂಡೇ ಇಲ್ಲ. ಸೊ ಟ್ರೈ ಮಾಡೋಣ ಅಂತ ತುಂಬ ಇಷ್ಟ ಆಯಿತು ಹಾಕ್ಸ್ಕೋಬೇಕಂತ, ಹಾಗಾಗಿ ಹಾಕ್ಸ್ಕೊಂಡೆ. ಹಾಕ್ಸ್ಕೊಂಡು ನಾವು ಮನೆಗೆ ಹೋದ್ವಿ. ಮತ್ತು ನೈಟು ಊಟ ಎಲ್ಲ ಮಾಡಿಕೊಂಡು ವಾಪಸ್ ಬಂದ್ವಿ. ನಾನು, ನನ್ನ ಮಗ, ನಮ್ಮ ಹಸ್ಬೆಂಡು ಬಂದು ಹಾಗೆ ಸ್ವಲ್ಪ ಜಾತ್ರೆಲೆಲ್ಲ ಓಡಾಡಿಕೊಂಡು ನೋಡಿಕೊಂಡು ಕೊಂಡನು ಈ ಥರ ಆಗಿತ್ತು. ಎಲ್ಲ ಅಷ್ಟು ಉದ್ದ ಇದ್ದಿದ್ದು ಬಂದು ಇಷ್ಟು ಈ ಥರ ಆಗಿತ್ತು. ಇನ್ನು ಬೆಳಗ್ಗೆ ಅಷ್ಟು ಫುಲ್ಲು ಇದಾಗೋಗುತ್ತೆ. ನಾನು ಕೊಂಡ ಹಾಯೋ ವೀಡಿಯೋನ ಬಂದು ನೆಕ್ಸ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಡೇ 2 ವ್ಲಾಗ್. ಥ್ಯಾಂಕ್ ಯು.